Happy birthday to you. Happy birthday to you, dear Ananya. Happy birthday to you. Clap ಮಾಡಿ ಎಲ್ಲ. Everybody clap. ಹೊಡಿಸಿಯ ನಾಳೆ ಚಿನಿ. Happy birthday, Chini. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇದಕ್ಕೆ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗೀತ ಶ್ರೀಧರ್ ವ್ಲಾಗ್ಸ್. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಿದ್ದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಇವತ್ತು ಪಾಪು ಬರ್ತ್ಡೇ ಹಿಂದಿನ ದಿನದ ಒಂದು ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಅವಳ ಬರ್ತ್ಡೇ ಒಂದು ಪ್ರಿಪ್ರೇಷನ್ ಯಾವ ರೀತಿ ಎಲ್ಲ ಮಾಡಿದೆ ನನ್ನ ಮಗಳ ಬರ್ತ್ಡೇನ ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ಅಂತಲೇ ಅವತ್ತು ಕಾಲೇಜು ಇತ್ತು. ಸೊ ಅದಕ್ಕೋಸ್ಕರನೇ ಬೇಗನೆ ಇದ್ದು ಅವತ್ತೇ ಎಲ್ಲ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಗೀಜೆ ಎಲ್ಲನೂ ಕೂಡ ಚೆನ್ನಾಗಿ ಮಾಡಿ ಇದು ಮಾಡಿದೆ. ಅವಳನ್ನೂ ಕೂಡ ಸ್ಕೂಲಿಗೆ ಕಳಿಸ್ಬೇಕಿತ್ತಲ್ವ, ಅದಕ್ಕೇ. ಯಾಕೆಂದರೆ ಅವಳು ಬರ್ತ್ಡೇ ಇದ್ದಿದ್ದು ಗುರುವಾರ. ಸೊ ಇನ್ನು ಅವತ್ತಿನ ದಿನವೇ ನನಗೊಂದು ಎಕ್ಸಾಮ್ ಇತ್ತು. ಸೊ ಅವತ್ತು ಇಕ್ಕಟ್ಟಾಗಬಾರ್ದು ಅಂತ ಅಂದ್ಬಿಟ್ಟು ನಾನು ಹಿಂದಿನ ದಿನವೇ ಎಲ್ಲ ಕೆಲಸನೂ ಮುಗಿಸ್ದೆ. ಅದಾದಮೇಲೆ ನಾನು ಕೂಡ ಕಾಲೇಜ್ಗೆ ಹೋಗಿದ್ದು ಬಂದಾದಮೇಲೆ ಈವ್ನಿಂಗು ನೋಡಿ ಅವಳಿಗೊಂದು ಸ್ವಲ್ಪ ಹಾಲು ಮತ್ತು ಬ್ರೆಡ್ ಜಾಮ್ ಕೊಟ್ಟೆ. ನಾವು ಒಂಚೂರು ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಮಾಡ್ತಾಯಿದ್ದೆ. ಇದು ಕಾಲೇಜ್ಗೆ ಹೋಗಿದ್ದು ಬಂದಮೇಲೆ ಈವ್ನಿಂಗು, ಯಾಕೆಂದರೆ ಟೈಮೇ ಇರಲಿಲ್ವಲ್ಲ ಅದ್ರ ಮಾರ್ನಿಂಗ್ ಎಕ್ಸಾಮು. ಆಮೇಲೆ ಏನೇ ಪ್ರಿಪ್ರೇಷನ್ ಇದ್ದರೂ ಇವಾಗಲೇ ಮಾಡಬೇಕಲ್ವ, ಈವ್ನಿಂಗಲ್ಲಿ ಮಾಡ್ಕೊಂಬಿಡ್ಬೇಕು. ನಾನು ಕೇಕು ಕೂಡ ಆರ್ಡ್ರ್ ಮಾಡಿರಲಿಲ್ಲ. ಸೊ ಎಲ್ಲ ಇಮಿಡಿಯೇಟಾಗಿ ಸಿಗುತ್ತೆ. ಸೊ ಅದಕ್ಕೆ ಈವ್ನಿಂಗ್ ಮಾಡೋಣ ಅಂತ ನೋಡಿ ಅಷ್ಟರಲ್ಲಿ ಇವಳು ಟೀ ಥರ ಅಷ್ಟರಲ್ಲಿ ಯಾವ ರೀತಿ ಅವಾಂತರ ಮಾಡಿದ್ದಾಳೆ ಅಂತ. ಸೊ ಲಿಪ್ಸ್ಟಿಕ್ ತೊಗೊಂಡು ಮುಖಕ್ಕೆಲ್ಲ ಬಳ್ಕೊಂಡಿದ್ದಾಳೆ. ಸೊ ಏನು ಮಾಡೋಕ್ಕಾಗಲ್ಲ, ಇನ್ನೇನು ಹೊಡೆದು ಹೇಳಿದ್ರು ಕೂಡ ಅವ್ರಿಗೆ ಅರ್ಥ ಆಗೋಲ್ಲ ಈ ಟೈಮಲ್ಲಿ ಅಂತಂದ್ಬಿಟ್ಟು ನಾನು ಮಾಮೂಲಿ ಎಷ್ಟು ಬೆದರಿಸ್ಬೇಕು ಅಷ್ಟು ಇದು ಮಾಡ್ಬಿಟ್ಟು ಸುಮ್ಮನೆ ಅದೇ. ಅದಾದಮೇಲೆ ಇವಳಿಗೆ ಕೇಕ್ ಬುಕ್ ಮಾಡ್ಬಿಟ್ಟು ಹಂಗೆ ಪಾರ್ಟಿ ಹಾಲ್ ಥರ, ಅಂದರೆ ಚಿಕ್ಕದಾಗಿ ಥರ ಇವೆಂಟ್ಸ್ ಎಲ್ಲ ಮಾಡ್ತಾರಲ್ಲ, ಸೊ ಅದನ್ನು ಬುಕ್ ಮಾಡೋಣ ಅಂದ್ಬಿಟ್ಟು ಕರ್ಕೊಂಡು ಹೋದೆ. ಆಲ್ರೆಡಿ ಅಲ್ಲಿ ಯಾರ್ದು ಬರ್ತ್ಡೇ ಆಲ್ರೆಡಿ ಮಾಡಿದರು. ಆಮೇಲೆ ಇನ್ನೂ ಏನೇನೆಲ್ಲ ಥಿಂಗ್ಸ್ ಎಲ್ಲ ಪರ್ಚೇಸ್ ಮಾಡಬೇಕು ಅದನ್ನೆಲ್ಲ ಮಾಡೋಣ ಅಂದ್ಬಿಟ್ಟು ಹೋದೆ. ನೋಡ್ದಾ ಹೊಡಿಸಿಯಾ ನಾಳೆ? ಹೊಡಿಸಿಯಾ ನಾಳೆ ಚಿನಿ? ಸೊ ಇದು ನೋಡಿ, ಈ ಹಾಲ್ನ ನನ್ನ ಫ್ರೆಂಡ್ ಕೊಲಿಗೆ ಅವರೇ ರೆಕಮೆಂಡ್ ಮಾಡಿದ್ದು. ಸೊ ನಾನು ಮನೇಲಿ ಮಾಡಬೇಕು ಅಂತ ನನಗಿಷ್ಟ ಆಯಿತು. ಬಟ್ ಎಕ್ಸಾಮ್ ಇದ್ದಿದ್ದರಿಂದ ಮುಗಿಯೋದೇ 6 ಗಂಟೆ ಆಗುತ್ತೆ. ಇನ್ನು ಆಮೇಲೆ ನಾವೆಲ್ಲ ರೆಡಿ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾನು ಅದನ್ನೇ ಚೂಸ್ ಮಾಡಿದೆ, ಸೆಲೆಬ್ರೇಷನ್ ಹಾಲ್ನ. ಸೊ ಅದಾದಮೇಲೆ ಇವಳಿಗೆ ಸ್ವಲ್ಪ ಹೇರ್ ಕಟ್ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಇವಳು ಸ್ವಲ್ಪ ಅದೇನು ಚಾಕ್ಲೇಟ್ ಅದು ಇದು ಕೇಳ್ತಿದ್ಲು ಅಂದ್ಬಿಟ್ಟು ಬ್ರೌನಿ ಕೊಡಿಸ್ದೆ. ಸೊ ಅದನ್ನೇ ಇಷ್ಟಪಟ್ಟು ತಿಂದ್ಲು. ಆಮೇಲೆ ಸ್ವಲ್ಪ ಏನೋ ಶಾಪಿಂಗ್ ಇತ್ತಲ್ಲ, ಮತ್ತು ಒಂದು ಮಕ್ಳು ಯಾರು ಬರ್ತಾರೆ ಅವ್ರಿಗೆ ರಿಟರ್ನ್ ಗಿಫ್ಟ್ಸ್ ಕೊಡೋಣ ಅಂದ್ಬಿಟ್ಟು ಅವ್ರಿಗೊಂದು ಸ್ವಲ್ಪ ರಿಟರ್ನ್ ಗಿಫ್ಟ್ಸ್ ತೊಗೊಂಡೆ. ಅಂದರೆ ಮಕ್ಕಳು ಕೂಗಿದೆ ಕಡಿಮೆ ಜನ ಅಲ್ವಾ, ಸೊ ಅದಕ್ಕೋಸ್ಕರ ನಾವೇ ಎತ್ತಿದ್ದು. ಆಮೇಲೆ ಕೇಕ್ ಆರ್ಡ್ರ್ ಮಾಡೋಣ ಅಂತ ಹೋಗಿದ್ವಿ. ನಾವು ಇಂಟರ್ ಕಾನ್ಸೆಪ್ಟ್ ಮಾಡೋಣ ಅಂತ ನನ್ನ ಇಷ್ಟ ಇತ್ತು. ಆದರೆ ಅವರು ಇದೆಲ್ಲ ಗೊಂಬೆಗಳೆಲ್ಲ ಮೇಲೆ ಸ್ನೋಮ್ಯಾನ್ ಥರ ಎಲ್ಲ ಮಾಡೋಕ್ಕಾಗಲ್ಲ ಅಂತಂದರು. ಸೊ ಅದಕ್ಕೆ ಹೋಗ್ಬಿಟ್ಟು ಇದನ್ನೆಲ್ಲ ಪರ್ಚೇಸೇ ಮಾಡಿಬಿಟ್ಟೆ. ಯಾಕೆಂದರೆ ಕ್ರಿಸ್ಮಸ್ ಆಗ್ಬಿಟ್ಟಿದ್ದರಿಂದ ಅದು ಸಿಗೋ ಡೌಟ್ ಇತ್ತು. ಹಂಗೂ ಅದೇ ಒಂದು ಟ್ರೈ ಮಾಡೇ ಬಿಡೋಣ ಅಂದ್ಬಿಟ್ಟು ನನಗೆ ಸ್ನೋಮ್ಯಾನ್ಸು ಸ್ಯಾಂಟಾ ಕ್ಲಾಸ್ ಎಲ್ಲ ತೊಗೊಂಡು ಬಂದೆ. ಇದನ್ನೇ ಹೆಂಗಾದರೂ ಅರೇಂಜ್ ಮಾಡಿ ಕೇಕ್ ಮೇಲೆ ಒಟ್ಟಿನಲ್ಲಿ ವಿಂಟರ್ ಕಾನ್ಸೆಪ್ಟ್ ಇರಬೇಕು ಅಂತ ಅಂದ್ಬಿಟ್ಟು ಹೇಳಿದೆ. ಆಮೇಲೆ ಅವ್ರಿಗೆ ನಾರ್ಮಲ್ ಏನೇನು ಬೇಕು ಚಿಪ್ಸು ಮತ್ತು ಕೂಲ್ ಡ್ರಿಂಕ್ಸ್ ಎಲ್ಲ ತೊಗೊಂಡು ಬಂದಾದಮೇಲೆ, ಯಾಕೆಂದರೆ ಅದ್ರ ಮಾರ್ನಿಗೆ ಹೋಗಿ ಏನೂ ಶಾಪಿಂಗ್ ಮಾಡೋ ಥರ ಇರೋಲ್ಲ, ಯಾಕೆಂದರೆ ಟೈಮೇ ಆಗ್ಬಿಟ್ಟಿರುತ್ತಲ್ಲ, ಈವ್ನಿಂಗ್ 6:30 ಆಗೈತೆ ನಾನು ಬರೋ ಅಷ್ಟರಲ್ಲಿ. ಆಮೇಲೆ ಇವಳಿಗೆ ವಿಶ್ ಮಾಡಿದೆ. ರಾತ್ರಿ 12 ಗಂಟೆ 11:30ಗೆ ಮಲ್ಕೊಂಬಿಟ್ಟಿದ್ಲು. ತಿರ್ಗಾ 12 ಗಂಟೆಗೆ ಎದ್ದೇಳಿಸ್ಬಿಟ್ಟು ಮತ್ತೆ ವಿಶ್ ಮಾಡಿದೆ ಅವಳಿಗೆ. ನಮ್ಮ ಮನೆಯವರು ಅಷ್ಟೇ, ನಾವಿಬ್ಬರು ವಿಶ್ ಮಾಡಿದ್ವಿ. ಆಮೇಲೆ ಮತ್ತೆ ಮಲ್ಕೊಂಡ್ಳು. ನಾನು ಇದೊಂಚೂರು ಚಿಕ್ಕ ಶಾರ್ಟ್ ವೀಡಿಯೋನ ಮಾಡಿದೆ, ಏಕೆಂದರೆ ಬರ್ತ್ಡೇ ದಿನ ಸುಮ್ಮನೆ ವಾಟ್ಸಪ್ಪಲ್ಲಿ ನಾನು ಶೇರ್ ಮಾಡೋಣ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಇದಕ್ಕೆ ಗೋವಾಗೆ ಹೋಗಿದ್ವಲ್ಲ ಬೀಚ್ ಹತ್ರ, ಅದೆಲ್ಲನೂ. ಸೊ ಚೆನ್ನಾಗಿ ಸೆಲೆಬ್ರೇಷನ್ ಆಯಿತು ಅಂತ ಹೇಳ್ಬೋದು. ಅದರ ಮಾರನೆಗೆ ಸ್ಕೂಲಿಗೆ ಕಳಿಸ್ಬೇಕಿತ್ತು. ಸೊ ತುಂಬಾ ಕೆಲಸಗಳಿತ್ತು ಅಂತ ಹೇಳ್ಬೋದು. ನಾನು ಮನೇಲಿದ್ದರೆ ಏನು ಬೇಕಾದರೂ ಮಾಡ್ಬಿಡ್ತೀನಿ, ಬೇಕಾದ್ರೆ ಬೆಳಗ್ಗೆನೇ ಎದ್ಬಿಟ್ಟು. ಬಟ್ ನಾನೇ ಎಕ್ಸಾಮ್ಗೆ ಅಂತಂದ್ಬಿಟ್ಟು ಹೋಗಿದ್ದರಿಂದ ಇಲ್ಲಿ ಒಂದು ಹೆಲ್ಪಿಂಗ್ ಹ್ಯಾಂಡು ಕೂಡ ಏನೂ ಇರಲಿಲ್ಲ ನನಗೆ. ಸೊ ಅದಕ್ಕೋಸ್ಕರನೇ ಎಷ್ಟಾಗುತ್ತೋ ಅದು ಹೊರಗಡೆನೇ ಆದಷ್ಟು ಮಾಡಿಬಿಡೋಣ ಅಂದ್ಬಿಟ್ಟು ನಾನೆಲ್ಲನೂ ಕೂಡ ಹೊರಗಡೆನೇ ನಾವು ಪ್ಲ್ಯಾನ್ ಮಾಡಿದ್ವಿ. ಸೊ ನಮ್ಮ ಮನೆಯವರು ಆಯಿತು ಬಿಡು ಹೊರಗಡೆನೇ ಮಾಡೋಣ, ಅವರಂತೂ ಹೊರಗಡೆ ಮಾಡೋದೆ ಅವರು ಪ್ರಿಫರ್ ಮಾಡೋದು. ಏಕೆಂತಂದರೆ ಮನೇಲಂದರೆ ನಾನು ಜಾಸ್ತಿ ರಿಸ್ಕ್ ತೊಗೊಂಡ್ಬಿಡ್ತೀನಿ ಅಂದ್ಬಿಟ್ಟು ಅವರು ಆ ಥರ ಹೇಳ್ತಾರೆ.
ಅದು ಅಲ್ಲದೆ ಮಕ್ಳಿಗೂ ಕೂಡ ಒಂದು ರಿಟರ್ನ್ ಗಿಫ್ಟ್ಸ್ ಕಾನ್ಸೆಪ್ಟು ಕೂಡ ಮಾಡೋಣ ಅಂದ್ಬಿಟ್ಟು ಇವಳು ಕೈ ಕೊಡ್ಸೋಣ ಅಂತ ನಮ್ಮ ಅಕ್ಕನ ಮಕ್ಕಳಿಗೆ ಮತ್ತು ನನ್ನ ಕಸಿನ್ ಮಗಳಿಗೆ. ಸೊ ಆಮೇಲೆ ಇವಳು ಸ್ಕೂಲಿಗೆ ರೆಡಿ ಮಾಡಿಸಿ ಸ್ಕೂಲಿಗೆ ಕರ್ಕೊಂಡು ಹೋದೆ. ಗುಡ್ ಮಾರ್ನಿಂಗ್ ಹೇಳಮ್ಮ. ಮ್ಯಾಮ್ ಇವಳು ಬರ್ತಡೇ ಇವತ್ತು. ಹಾಂ ಎಲ್ರಿಗೂ ಚಾಕ್ಲೇಟ್ ಕೊಡಿಸ್ಬಿಡಿ. ಹಾಂ ಸರಿ. ಥ್ಯಾಂಕ್ ಯು ಹೇಳಬೇಕು ಚಿನ್ನಿ. ಬಾಯ್ ಚಿನ್ನಿ. ನೋಡಿ ಅದಾದಮೇಲೆ ಅಲ್ಲಿ ಸ್ಕೂಲಲ್ಲಿ ಮುಂಚೆನೇ ಹೇಳಬೇಕಿತ್ತು ಏನೋ ಗೊತ್ತಿಲ್ಲ, ಯಾಕೆಂದರೆ ಡೇಟ್ ಆಫ್ ಬರ್ತ್ ಎಲ್ಲ ಅವ್ರ ಹತ್ರ ಇರುತ್ತಲ್ಲ ಅಂದ್ಬಿಟ್ಟು ನಾನೇನು ಹೇಳೋಕ್ಕೆ ಹೋಗಲಿಲ್ಲ. ಈ ಡ್ರೆಸ್ ಹಾಕಿ ಕಳಿಸ್ದೆ. ನೋಡಿ ತುಂಬ ತುಂಡನೇ ಆಗ್ಬಿಡ್ತಿತ್ತು, ಒಂದೇ ಸರಿ ಹಾಕಿದ್ದಿದ್ದು. ಸುಮ್ಮನೆ ಕಾಸ್ಟ್ಲಿ ಡ್ರೆಸ್ಗಳೆಲ್ಲ ಹಾಗೆ ಇರಬಾರ್ದು, ಸ್ಕೂಲ್ಗಾದರೂ ಹಾಕಿ ಕಳಿಸ್ಬಿಡೋಣ, ಒಂದು ಸರಿನೂ ಹಾಕಿಲ್ಲ ಅಂದ್ಬಿಟ್ಟು ಹಾಕಿ ಕಳಿಸ್ದೆ. ಯಾಕೆಂದರೆ ಅವಳು ಹೊಸ ಬಟ್ಟೆಗಳೆಲ್ಲ ತೊಗೊಂಡಿದ್ದೆ ಇದಕ್ಕೆ ಬರ್ತಡೇಗೆ ಅಂತ. ಸೊ ಅದು ಈವ್ನಿಂಗ್ ಪಾರ್ಟಿಗೆ ಹಾಕೋಣ ಅಂತ ಅಂದ್ಬಿಟ್ಟು ಸೊ ನೋಡಿ ಅವಳನ್ನ ಬಿಟ್ಬಿಟ್ಟು ಸ್ಕೂಲ್ಗೆ ನಾನು ಬೆಳಗ್ಗೆ ನೋಡಿ ರೆಡಿ ಆಗಿಬಿಟ್ಟಿದ್ದೆ. ಇನ್ನು ನಾನು ಎಕ್ಸಾಮ್ಗೆ ಹೋಗಬೇಕಿತ್ತು. ಸೊ ಅದೊಂದು ಮಾತ್ರ ಬ್ಯಾಲೆನ್ಸ್ ಉಳಿಸ್ಕೊಂಡಿದ್ದೆ. ಆಮೇಲೆ ಮತ್ತೆ ಇವಳು ಕರ್ಕೊಂಡೋಗಿ ಅಲ್ಲಿ ಬಿಟ್ಬಿಟ್ಟು ನೋಡಿ ನನಗೆ ವಾಯ್ಸ್ ಓವರ್ ಕೊಡೋಕ್ಕೆ ಆಗ್ತಿಲ್ಲ, ಫುಲ್ ಒಂಥರ ಕಫ ಥರ ಒಂಥರ ಆಗುತ್ತಲ್ಲ, ಕೋಲ್ಡ್ಗೆ ಆ ಥರ ಆಗಿದೆ ನನಗೆ ಇವಾಗ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಡಿಯರ್ ಅನನ್ಯ, ಹ್ಯಾಪಿ ಬರ್ಡೇ ಟು ಯು. ಕ್ಲಾಪ್ ಮಾಡಿ ಎಲ್ಲ, ಎವ್ರಿಬಡಿ ಕ್ಲಾಪ್. ನೋಡಿ ಇದು ಸ್ಕೂಲಲ್ಲಿ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ದು. ಈ ಚಾಕ್ಲೇಟ್ ಕೊಟ್ಟು ಕಳಿಸಿದೆ ಮಕ್ಕಳಿಗೆಲ್ಲ ಕೊಡಿಸಿ ಅಂತ ಅಂದ್ಬಿಟ್ಟು. ನನಗೆ ಮೊದಲೇ ಪ್ಲ್ಯಾನ್ ಮಾಡಿದರೆ ಈ ಮಕ್ಳಿಗೆ ಏನಾದರೂ ಒಂದೊಂದು ಚಿಕ್ಕದು ಡಾಲ್ಸ್ ಆ ಥರ ಗಿಫ್ಟ್ಸ್ ಎಲ್ಲ ಮಾಡ್ಬೋದಿತ್ತು, ಬಟ್ ನನಗೆ ಟೈಮ್ ಇರಲಿವಲ್ಲ. ಸೊ ಅವ್ರಿಗೆ ಬರೋರಿಗೆ ರಿಟರ್ನ್ ಗಿಫ್ಟ್ಸ್ಗಳು ರೆಡಿ ಮಾಡೋದೇ ಅದೇ ಸಾಕು ಅಂತ ಅಂದ್ಬಿಟ್ಟು ನಾನು ಈ ಮಕ್ಳಿಗೆ ಬರೀ ಚಾಕ್ಲೇಟ್ಸ್ ಎಲ್ಲ ಕೊಡಿಸ್ಬೋಣ ಅಂದ್ಬಿಟ್ಟು ಅವಳಿಗೆ ಚಾಕ್ಲೇಟ್ ಕೊಟ್ಟು ಕಳಿಸ್ದೆ. ಅದಾದಮೇಲೆ ನೋಡಿ ಇದೇ ಹಾಲ್ನ ನಾವು ಬುಕ್ ಮಾಡಿದ್ದು. ಮತ್ತು ಯಾವ ರೀತಿ ಆಯಿತು ಒಂದು ಪಾರ್ಟಿ ಅದೆಲ್ಲ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಯಾಕೆಂದರೆ ನೋಡಿ ಇದು ಮಕ್ಕಳದು ಕೆಲವು ವಿಷಯಗಳು ನಾನು ಇದೇ ಥರ ಇರಬೇಕು ಅಂತ ಚೂಸ್ ಮಾಡ್ತೀನಿ. ಎಸ್ಪೆಷಲಿ ಈ ಥರ ನನ್ನ ಮಗಳ ವಿಷಯದಲ್ಲಿ, ನನ್ನ ವಿಷಯದಲ್ಲೂ ಅಷ್ಟೇ. ಅಂತ ನಾಯಕ ದೊಡ್ಡವರಾಗಿ ನಾವೇ ಚೆನ್ನಾಗಿ ಬರ್ತಡೇ ಎಲ್ಲ ಮಾಡ್ಕೋತೀವಿ ಹಂಗೆ ಹಿಂಗೆ ಅಂದರೆ ಇನ್ನು ಮಕ್ಕಳ ವಿಷಯದಲ್ಲಿ ನಮಗೆ ಆಸೆ ಇದ್ದೇ ಇರುತ್ತಲ್ವ. ಸೊ ಅದಕ್ಕೆ ತಾನೇ ತಂದೆ ತಾಯಿಗಳು ಅನ್ನೋದು. ನಮಗೆ ಎಷ್ಟೇ ಕಷ್ಟ ಇದ್ದರೂ ಮಕ್ಕಳು ಚೆನ್ನಾಗಿರಲಿ ಅಂತಾನೆ ನಾವು ಬಯಸೋದು. ಮಕ್ಕಳದ್ದು ಹೆಂಗೋ ಮಾಡಿದ್ರಾಯ್ತು ನಾವು ಚೆನ್ನಾಗಿರೋಣ ಅಂತಂದರೆ ಅದು ಸ್ವಾರ್ಥ ಆಗುತ್ತೆ. ಸೊ ಆ ಥರದವರು 0.1% ಇರ್ಬೋದೇನೋ. ಇನ್ನು ಮಿಕ್ಕಿದ ಎಲ್ಲರೂ ಅಷ್ಟೇ ಮಕ್ಕಳಿಗೆ ಒಳ್ಳೆಯದು, ಮಕ್ಕಳ ಒಂದು ಶ್ರೇಯೋಭಿವೃದ್ಧಿನೇ ನಮ್ಮ ಒಂದು ಸಾಧನೆ ಅಂತ ಅಂದ್ಕೊಂಡಿರೋರೆ ನಾವೆಲ್ಲ. ಎಕ್ಸಾಮ್ ಮುಗಿಸ್ಕೊಂಡು ಅಲ್ಲಿಂದ ನಮ್ಮ ಅತ್ತೆ ಕರ್ಕೊಂಡು ಬಂದು ನಾವು ರೆಡಿಯಾಗಿ ಪಾರ್ಟಿ ಹಾಲ್ಗೆ ಹೋಗಿ ಎಲ್ಲ ಚೆನ್ನಾಗಿ ಸೆಲೆಬ್ರೇಟ್ ಆಯಿತು ಅಂತ ಹೇಳ್ಬೋದು. ಮತ್ತು ಅಲ್ಲಿಂದ ಹೊರಗಡೆ ಹೋಟೆಲ್ಗೆ ಹೋಗ್ಬಿಟ್ಟು ಅಲ್ಲಿ ಊಟ ಮುಗಿಸ್ಕೊಂಡು ಬಂದ್ವಿ. ಸೊ ಇದು ಇವತ್ತಿನ ಒಂದು ವ್ಲಾಗ್. ಪಾರ್ಟಿ ಎಲ್ಲ ಯಾವ ರೀತಿ ಆಯಿತು ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಸೊ ಅಲ್ಲಿ ತನಕ ನನ್ನ ಚಾನಲ್ನ ನೋಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಬಾಯ್, ಟೇಕ್ ಕೇರ್.